ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತು ನಾನು ಹೇಳಕ್ ಹೊರಟಿರೋದು ಹೊಸದಾಗಿ ಮದುವೆ ಆಗಿರುವಂತಹ ನವ ದಂಪತಿಗಳ ಕಥೆ. ಈ ನವ ದಂಪತಿಗಳು ಟ್ರಾವೆಲ್ ಮಾಡೋದನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಹೊಸದಾಗಿ ಮದುವೆ ಆಗಿದ್ದಾರೆ ಬೇರೆ, ಟ್ರಾವೆಲ್ ಮಾಡೋಣ, ಅನೇಕ ಸ್ಥಳಗಳಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವರು ಪ್ಲಾನ್ ಮಾಡಿರೋದು ಅನೇಕ ವರ್ಷಗಳ ಇತಿಹಾಸ ಇರುವಂತಹ ಸ್ಥಳ, ಪಟ್ಟಣಗಳು ಹಾಗೂ ಉದ್ಯಾನವನಗಳು. ಈ ಥರ ಪ್ಲೇಸಸ್ನ ಹುಡುಕ್ತಾ ಇರ್ತಾರೆ. ಸೊ ಕೊನೆಗೂ ಪ್ಲ್ಯಾನ್ ಆಗುತ್ತೆ. ಪ್ಲ್ಯಾನ್ ಪ್ರಕಾರ ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿನ ಒಂದು ದೊಡ್ಡ ಹೋಟೆಲಲ್ಲಿ ರೂಮ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಆ ಹೋಟೆಲಲ್ಲಿ ಇವ್ರನ್ನ ಬಿಟ್ಟು ಬೇರೆ ಟೂರಿಸ್ಟ್ಗಳೇ ಇರಲ್ಲ. ಸೊ ಆದ ಕಾರಣ ಇವ್ರು ಕೇಳ್ತಾರೆ, ಯಾಕೆ ತುಂಬ ಟೂರಿಸ್ಟ್ ಕಡಿಮೆ ಇದಾರಲ್ಲ ಯಾಕೆ ಅಂತ ಕೇಳ್ತಾರೆ. ಅಲ್ಲಿನ ಓನರ್ ಹೇಳ್ತಾನೆ, ಇಲ್ಲ ತುಂಬ ಮಳೆ ಇರೋದ್ರಿಂದ ಟೂರಿಸ್ಟ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವ್ರ ಪಾಡಿಗೆ ರೂಮ್ನ ತಗೋತಾರೆ. ಆ ದಿನ ರೆಸ್ಟ್ ಮಾಡ್ತಾರೆ. ಸೊ ನಂತರ ದಿನ ನೆಕ್ಸ್ಟ್ ಡೇ ಇವರು ಒಂದೆರಡು ಸ್ಥಳಗಳಿಗೆ ಹೋಗ್ತಾರೆ. ಅದಾಗುತ್ತೆ. ಅಲ್ಲಿಂದ ಸೀದಾ ಮತ್ತೆ ಹೋಟೆಲ್ಗೆ ಬರ್ತಾರೆ. ಸೊ ನೆಕ್ಸ್ಟ್ ಡೇ ಇನ್ನಷ್ಟು ಸ್ಥಳಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ಹಳೆಯ ಪಟ್ಟಣಗಳು, ತುಂಬ ಇತಿಹಾಸ ಇರುವಂತಹ ಸ್ಥಳಗಳಿಗೆ ಇವರು ಭೇಟಿಯನ್ನು ನೀಡ್ತಾರೆ. ಅಲ್ಲಿಂದ ಹತ್ತಿರದಲ್ಲೇ ಒಂದು ಡಾಬಾ ಇರುತ್ತೆ. ಸೊ ಆ ಡಾಬಾಕ್ಕೆ ಬರ್ತಾರೆ. ಒಂದು ಬಿಸಿ ಬಿಸಿ ಟೀಯನ್ನು ಕುಡಿತಾರೆ. ಸೊ ಟೀಯನ್ನೆಲ್ಲ ಕುಡಿದು ನಂತರ ಕ್ಯಾಶ್ನ ಪೇ ಮಾಡಬೇಕಲ್ಲ. ಸೊ ಪೇಮೆಂಟ್ ಮಾಡೋ ಟೈಮಲ್ಲಿ ಅವ್ರನ್ನ ಕೇಳ್ತಾರೆ, ಸರ್ ಈ ಸ್ಥಳದಲ್ಲಿ ಈ ಪಟ್ಟಣಗಳು ಮತ್ತು ಇತರ ಸ್ಥಳಗಳನ್ನು ಬಿಟ್ಟು ಹಿಂದೆ ಯಾವುದಾದ್ರೂ ಹೊಸ ಜಾಗ ಇದೆಯಾ, ನೋಡುವಂತಹ ಸ್ಥಳ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿನವ್ರು ಹೇಳ್ತಾರೆ, ಹಾಂ ಇದೆ, ಈ ಡಾಬಾದಿಂದ 1 ಕಿಲೋಮೀಟರ್ ನಿಮಗೆ ಒಂದು ಉದ್ಯಾನವನ ಸಿಗುತ್ತೆ. ತುಂಬಾ ಸುಂದರವಾಗಿರುವಂತಹ ಒಂದು ಉದ್ಯಾನವನ. ಅಲ್ಲಿ ನೀವು ಅನೇಕ ತರಹದ ಸ್ಥಳಗಳನ್ನು ನೋಡ್ಬೋದು ಅಂತ ಹೇಳ್ತಾರೆ. ಸೊ ಇವರು ಓಕೆ ಹೌದಾ ಅಂತ ಕೇಳ್ತಾರೆ. ಬಟ್ ಆಮೇಲೆ ಅವರು ಒಂದು ಮಾತು ಹೇಳ್ತಾರೆ, ಆ ಉದ್ಯಾನವನವನ್ನ ಬಿಟ್ಟು ಮುಂದಕ್ಕೆ ಮಾತ್ರ ಹೋಗೋದು ಬೇಡ, ಅಲ್ಲಿ ಹಾವೇಲಿ ಅಂತ ಒಂದು ಸ್ಥಳ ಇದೆ, ಅಲ್ಲಿಗೆ ಮಾತ್ರ ಹೋಗಬೇಡಿ ಅಂತ ಹೇಳ್ತಾರೆ. ಇವರು ನವದಂಪತಿಗಳು ಮುಖ ನೋಡ್ಕೊತಾರೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಯಾಕೆ ಅಂತ ಪ್ರಶ್ನೆ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕಾಗಲ್ಲ, ಬಟ್ ನೀವು ಯಾವುದೇ ಕಾರಣಕ್ಕೂ ಹಾವೇಲಿ ಕಡೆಗೆ ಹೋಗೋದು ಬೇಡ, ಅದು ಸುರಕ್ಷಿತವಾದ ಸ್ಥಳ ಅಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ತಾರೆ. ಅಲ್ಲಿಂದ ಬಂದು ಉದ್ಯಾನವನಕ್ಕೆ ಇವರು ಭೇಟಿ ನೀಡ್ತಾರೆ. ಅಲ್ಲಿ ತುಂಬಾ ಖುಷಿಯಿಂದ ಮೋಜು ಮಸ್ತಿ ಮಾಡ್ತಾರೆ, ತುಂಬಾ ಎಂಜಾಯ್ ಅನ್ನ ಮಾಡ್ತಾರೆ, ತುಂಬಾ ಸ್ಥಳಗಳಲ್ಲಿ ನೋಡ್ತಾರೆ. ಅದಾದ ನಂತರ ಅವ್ರಿಗೆ ಏನಾಗುತ್ತೆ, ಇನ್ನ ಟೈಮ್ ಮಿಕ್ಕಿರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹಾವೇಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಕೊನೆಗೂ ಅವರು ಹಾವೇಲಿ ಅನ್ನೋದು ಒಂದು ಹಂಟೆಡ್ ಹೌಸ್. ಅಲ್ಲಿನ ಜನರು ಆ ಒಂದು ಜಾಗನ ಹಂಟೆಡ್ ಹೌಸ್ ಅಂತ ಕರೀತಾರೆ. ಸೊ ಇವರು ಆ ಗೇಟ್ನ ಓಪನ್ ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಅನೇಕ ಚಿತ್ರಗಳನ್ನು, ತುಂಬ ಅವ್ರಿಗೆ ಏನೇನು ಪಿಕ್ಚರ್ಸ್ ಬೇಕು ಅದೆಲ್ಲವೂ ತೆಗಿತಾರೆ. ಸೊ ಅಲ್ಲಿ ಹಾವೇಲಿಯಲ್ಲಿ ತುಂಬ ಕ್ಷಣಗಳನ್ನು ಕಳೆದು ಅವ್ರು ಮಾಡಿರೋ ರೂಮ್ಗೆ ಬರ್ತಾರೆ. ರೂಮ್ ಬಂದು ರಾತ್ರಿ ಒಬ್ರು ಮುದುಕ, ತುಂಬ ವಯಸ್ಸಾಗಿರುತ್ತೆ, ಒಬ್ರು ತಾತ ಏನ್ ಮಾಡ್ತಾರೆ, ಊಟ ತಗೊಂಡು ಅವ್ರ ರೂಮ್ಗೆ ಬರ್ತಾರೆ. ಸೊ ಊಟ ತಗೊಂಡ್ ಬರ್ತಾರೆ. ಇವ್ರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ದಂಪತಿಗಳಿಬ್ರು.
ಸೊ ನೀವು ಕೂಡ ನಮ್ಮ ಜೊತೆ ಊಟ ಮಾಡಿ ತಾತ ಅಂತ ಹೇಳ್ತಾರೆ. ಹಾಗೆ ಅವ್ರದ್ದು ಕೂಡ ಊಟ ಕೂರಿಸ್ಕೊತಾರೆ. ಈ ಹುಡುಗಿ ಕೇಳ್ತಾಳೆ, ನೀವು ಇಲ್ಲಿನವರೇನ ತಾತ ಅಂತ ಕೇಳ್ತಾರೆ. ಹೌದಮ್ಮ ಅಂತ ಅವ್ರು ಹೇಳ್ತಾರೆ. ತಾತ, ಇವತ್ತು ನಾವು ಉದ್ಯಾನವನಕ್ಕೆ ಹೋಗಿದ್ವಿ, ಅದನ್ನ ಬಿಟ್ಟು ಇಲ್ಲಿ ಬೇರೆ ಯಾವುದಾದ್ರೂ ಸ್ಥಳ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ತಾತ, ನೀವು ಹೇಳ್ತಾ ಇರೋದು ದೊಡ್ಡ ಸರೋವರ ಇದೆ, ಆ ಉದ್ಯಾನವನವೇ ಅಂತ. ಹಾ ತಾತ, ಹೌದು. ಅದೆಲ್ಲ ಸರಿ, ನೀವು ಆ ಉದ್ಯಾನವನವನ್ನ ಬಿಟ್ಟು ಮುಂದಕ್ಕೇನಾದ್ರೂ ಹೋಗಿದ್ದೀರಾ ಅಂತ ಕೇಳ್ತಾರೆ. ಹಾವೇರಿ ಅನ್ನೋ ಒಂದು ಜಾಗ ಇದೆ, ಆ ಜಾಗಕ್ಕೆ ನೀವು ಹೋಗಿದ್ದೀರಾ ಅಂತ ತಾತ ಕೇಳ್ತಾರೆ. ಅದಕ್ಕೆ ಇವರು ಇಲ್ವಲ್ಲ ಅಂತ ಅಂತಾರೆ ಮೊದಲು. ಸೊ ಮೊದಲು ಇವರು ಇಲ್ಲ ಅಂತ ಹೇಳ್ತಾರೆ. ಆಗ ಆ ಹುಡುಗಿ ಕೇಳ್ತಾಳೆ, ಹೌದು ತಾತ, ಯಾಕೆ ಹಾವೇಲಿಗೆ ಹೋಗಿದ್ದೀರಾ ಅಂತ ಕೇಳಿದ್ರಿ, ಯಾಕೆ ಏನಾಗಿದೆ ಅಲ್ಲಿ ಅಂತ. ಇಲ್ಲಮ್ಮ, ಆ ಹಾವೇಲಿ ಅನ್ನೋ ಒಂದು ಮನೆಯಲ್ಲಿ ಅನೇಕ ವರ್ಷಗಳಿಂದ ಒಬ್ಬ ಮಾಟಗಾರ ಇದ್ದಾಳೆ. ಅವಳಿಗೆ 100 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿದೆ. ಅಲ್ಲದೆ ಕೆಲವು ವರ್ಷಗಳ ಹಿಂದೆ ಇಲ್ಲಿನ ಜನರು 14 ವರ್ಷ ಮೇಲ್ಪಟ್ಟಿರುವಂತಹ ಹುಡುಗಿಯರು ಹಾಗೂ ಅನೇಕ ಜನ ಮಹಿಳೆಯರು ಕಾಣೆ ಆಗ್ತಾನೇ ಇದ್ದಾರೆ. ಸೊ ಈ ಕಾಣೆ ಆಗಿರೋದಕ್ಕೆ ಕಾರಣನೇ ಹಾವೇರಿ ಹಂಟೆಡ್ ಹೌಸ್ ಅಲ್ಲಿರುವಂತಹ ಆ ಮಾಯಗಾತಿನೇ ಕಾರಣ ಅನ್ನೋದು ಇಲ್ಲಿನ ಜನರ ಮಾತಾಗಿದೆ ಅಂತ ಹೇಳ್ತಾರೆ ಆ ತಾತ. ಅದಕ್ಕೆ ಅವಳು ನಕ್ಕು ಬಿಡ್ತಾಳೆ. ಇಲ್ಲ ಅಮ್ಮ, ಇದು ನಿಜ. ಆ ಎಲ್ಲ ಮಹಿಳೆಯರನ್ನ ಮತ್ತು ಹುಡುಗಿಯರನ್ನ ಅಪಹರಿಸಿ ಅವಳಿಗೆ ಬೇಕಾಗಿರುವ ಅಂಗವನ್ನೆಲ್ಲ ಒಂದು ಕತ್ತರಿಸಿ ತಗೊಳ್ಳುತ್ತಾಳೆ. ಅವಳಿಗೆ ಯಾವ್ಯಾವ ಅಂಗ ಬೇಕು ಆ ಒಂದು ಬಾಡಿ ಪಾರ್ಟ್ನ ಅವಳು ಕತ್ತರಿಸ್ಕೊಂಡು ತಗೊಂತಾಳೆ ಅಂತ ಈ ತಾತ ಹೇಳ್ತಾರೆ. ಅಲ್ಲದೆ ಅವಳಿಗೆ 100 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಾಗಿದ್ರು ಕೂಡ ನೋಡೋದಕ್ಕೆ ಇಂದು ಕೂಡ ಹುಡುಗಿ ಹಾಗೆ ಕಾಣಿಸ್ತಾಳೆ ಅಂತ ತಾತ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾರೋ ಈ ನವದಂಪತಿಗಳು, ಹೇ ಸುಮ್ಮನೆ ಇರಿ ತಾತ, ನಾವು ಇವತ್ತು ಹಾವೇಲಿ ಹೋಗಿನೇ ಬಂದಿದ್ದೀವಿ, ನೋಡಿ ಹೋಗಿದ್ದೀವಿ, ಇವಾಗ ಇಲ್ಲಿದ್ದೀವಿ ಅಂತ ಅವಳ ಗಂಡ ಹೇಳ್ತಾನೆ. ತಾತ ಒಂದು ಕ್ಷಣಕ್ಕೆ ಆಶ್ಚರ್ಯ ಆಗ್ತಾರೆ. ಹಾ, ನಿಜವಾಗ್ಲೂ ನೀವು ಅಲ್ಲಿಗೆ ಹೋಗಿದ್ದೀರಾ ಅಂತ. ಅವಳು ಹೇಳ್ತಾಳೆ, ಹೌದು ಹೋಗಿದ್ದೀವಿ ತಾತ. ಸರಿ ಆಯ್ತು, ನಾನು ಜಾಸ್ತಿ ಏನೋ ಮಾತಾಡಲ್ಲ, ಇನ್ನು ನಾನು ಬರ್ತೀನಮ್ಮ ಅಂತ ಅಲ್ಲಿಂದ ತಾತ ಹೊರಡ್ತಾರೆ. ಇವರು ಗಂಡ ಹೆಂಡತಿ ಅವ್ರ ಪಾಡಿಗೆ ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ನಕ್ಕೊಂಡು ನಂತರ ಇವರು ಮಲ್ಕೊಳ್ತಾರೆ. ಅಲ್ಲಿ ಸುತ್ತಾಡಿ ತುಂಬಾ ಸುಸ್ತಾಗಿರುತ್ತೆ, ನಿದ್ರೆಗೆ ದೇವರು ಜಾರ್ತಾರೆ. ಸ್ವಲ್ಪ ಸಮಯದ ನಂತರ ಗಂಡ ತುಂಬಾ ಆಳವಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಅವರಿಗೆ ವಿಚಿತ್ರವಾದ ಒಂದು ಧ್ವನಿ ಕೇಳಿಸುತ್ತೆ, ಯಾರನ್ನೋ ಕರೆಯೋ ತರ, ಏನೋ ನಂಬರ್ಸ್ ಹೇಳೋ ತರ ಅಲ್ಲಿ ಧ್ವನಿ ಕೇಳುತ್ತೆ. ಇವ್ರು ಅನ್ಕೋತಾರೆ, ಇವಳ ನಿದ್ದೆ ಕಣ್ಣಲ್ಲೇನೋ ಗೊಡುತ್ತಾ ಇದ್ದಾಳೇನೋ, ಸುಮ್ಮನೆ ಇರುವ ಅಂತ ಹೇಳಿ ಮತ್ತೆ ಮಲಗ್ತಾರೆ, ನಿದ್ರೆ ಜಾರ್ತಾರೆ. ಮತ್ತೆ ಸ್ವಲ್ಪ ಸಮಯ ನಂತರ ಅದೇ ಸೌಂಡ್, ಯಾರೋ ಮಾತಾಡ್ದಂಗೆ, ಏನೋ ಶಬ್ದ ಆಗ್ತಾ ಇರೋ ತರ. ಮತ್ತೆ 5 ನಿಮಿಷ 10 ನಿಮಿಷ ಆದ್ಮೇಲೆ ಅದೇ ತರ ಸೌಂಡ್,
ಅದೇ ಥರ ಶಬ್ದ ವಿಚಿತ್ರವಾಗಿ ಕೇಳಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಆಗಲೂ ಕೂಡ ಅವನು ಏನ್ ನಿಂದು ನಿದ್ದೆ ಕಣ್ಣಲ್ಲಿ ಅಂತ ಹೇಳಿ ಬೈಕೊಂಡು ಮಲ್ಕೊತಾನೆ. ಸೊ ಸ್ವಲ್ಪ ಹೊತ್ತಾಗುತ್ತೆ, ಒಮ್ಮೆಲೆ ಬಡ 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 ಅಂತ ಬಾಗಿಲು ಶಬ್ದ ಆಗ್ತಾ ಇರುತ್ತೆ. ತುಂಬ ಬಡಿಯೋಕೆ ಸ್ಟಾರ್ಟ್ ಆಗುತ್ತೆ, ಕಿಟಕಿ ಬಾಗಿಲೆಲ್ಲ ಬಡಿಯುತ್ತೆ, ಲೈಟ್ ಎಲ್ಲ ಬ್ಲಿಂಕ್ ಆಗುತ್ತೆ. ಒಂದೊಮ್ಮೆ ಇವ್ರಿಗೆ ಎಚ್ಚರ ಆಗಿಬಿಡುತ್ತೆ. ಇವ್ರು ಎಚ್ಚರಗೊಳ್ತಾರೆ, ಪಕ್ಕದಲ್ಲಿ ನೋಡ್ತಾರೆ, ಅವ್ರ ಹೆಂಡತಿ ಇರಲ್ಲ. ಸೊ ವಾಶ್ರೂಮಿಗೆ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಇವ್ರು ಎದ್ದು ಇನ್ನೇನು ವಾಶ್ರೂಮ್ ಕಡೆ ಹೋಗ್ತಾರೆ, ತನ್ನ ಹೆಂಡತಿ ಸತ್ತು ಬಿದ್ದಿರ್ತಾಳೆ. ಅದು ನೋಡಿ ಅವ್ರಿಗೆ ಶಾಕ್ ಆಗ್ತದೆ. ಇದೊಂದು ವಿಚಿತ್ರ ಏನಂದ್ರೆ ಅವ್ರ ಹೆಂಡತಿಯ ತಲೆ ಕೂದಲೇ ಇರಲ್ಲ, ಅವಳ ತಲೆ ಸಂಪೂರ್ಣ ಬೋಳಾಗಿರುತ್ತೆ. ಯೋಚನೆ ಮಾಡಿ, ಅಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ, ಎಸ್ ತಾತ ಹೇಳಿದ್ದು ಕರೆಕ್ಟ್. ಅವಳಿಗೆ ಬೇಕಾಗಿರುವಂತಹ ಯಾವುದೇ ಪಾರ್ಟ್ಸ್ ಆದರೂ ಅವಳು ಅದನ್ನ ಬಿಡಲ್ಲ. ಇವಾಗ ಅವಳಿಗೆ ಬೇಕಾಗಿರುವಂಥದ್ದು ಅವಳ ತಲೆ ಕೂದಲು. ಆದ ಕಾರಣ ಅವಳ ತಲೆ ಕೂದಲು ಸಂಪೂರ್ಣ ತಗೊಂಡೋಗಿರ್ತಾಳೆ, ಅವಳ ತಲೆ ಬೋಳಾಗಿರುತ್ತೆ. ಅಲ್ಲಿಗೆ ಇವಳು ಶಾಕ್ ಆಗ್ತದೆ, ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಪಾಪ ಹೊಸದಾಗಿ ಮದುವೆ ಆಗಿರ್ತಾರೆ, ಏನೋ ಸುತ್ತಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಅನೇಕ ಜಾಗಗಳಿಗೆ ಹೋಗಿ ಬರ್ತಾರೆ. ಕೊನೆಗೆ ಬೇಡ ಅಲ್ಲಿಗೆ ಹೋಗಬೇಡಿ ಅಂತ ಹಿರಿಯವರು ಹೇಳಿದ್ರು ಕೂಡ ಅಂತ ಒಂದು ಭಯಾನಕ ಜಾಗಕ್ಕೆ ಹೋಗಿ ತಮ್ಮ ಜೀವನ ಅಲ್ಲಿಗೆ ಹೋಗ್ಬೇಡ ಅಂತಂದ್ರು ಈ ನವದಂಪತಿಗಳು ಹೋಗಿರ್ತಾರೆ. ಕೊನೆಗೆ ತನ್ನ ಹೆಂಡತಿನ ಕಳ್ಕೊತಾರೆ. ಸೊ ಇದಿಷ್ಟು ಇವತ್ತಿನ ಸ್ಟೋರಿ. ಇದಕ್ಕೆ ಹೇಳೋದು ಹಿರಿಯರು ಹೇಳೋದನ್ನ ಕೇಳಬೇಕು, ಯಾರಾದರೂ ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅದನ್ನ ತಗೋಬೇಕು ಅಂತ ಹೇಳ್ತಾ ಇನ್ನೊಂದು ಭಯಾನಕ ಕಥೆಯೊಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ನಿಮ್ಮ ಯುವ ಪಡ್ಕೊಳ್ಳಿ. ಲವ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.